ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕಾಂಪಿಟೇಟಿವ್ ಗುರು ಮಾತಾಡ್ತಾ ಇದ್ದೀನಿ ಫ್ರಮ್ ಕ್ಲಾಸ್ 0 to ಹೀರೋ ಕ್ಲಾಸ್. ಫಸ್ಟ್ ನಾವು ಇವತ್ತು ಕ್ಲಾಸ್ 1 ಇಂಗ್ಲೀಷ್ ಗ್ರಾಮರ್ ಕ್ಲಾಸನ್ನು ತಂದಿದ್ದೀವಿ. ಯಾವುದಂದರೆ ಪಾರ್ಟ್ಸ್ ಆಫ್ ಸ್ಪೀಚ್. ಒಟ್ಟು ಇದು ಫಸ್ಟ್ ವಿಡಿಯೋ ಆಗಿರುತ್ತೆ ಇಂಗ್ಲೀಷ್ ಗ್ರಾಮರ್ದು ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಪ್ರಮುಖವಾಗಿ 8 ವಿಧಗಳು. ಎಷ್ಟು ವಿಧಗಳು? ಇದು ಕಂಪ್ಲೀಟಾಗಿ ಇನ್ನೊಂದು ಏನು ಹೇಳಬೇಕಂದ್ರೆ ಇದು ಕಂಪ್ಲೀಟಾಗಿ ಕನ್ನಡದಲ್ಲಿರುತ್ತೆ. ಓಕೆನಾ? ಫಸ್ಟ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಪ್ರಮುಖವಾಗಿ 8 ಪ್ರಕಾರಗಳು. ಎಷ್ಟು ಪ್ರಕಾರ ಹೇಳ್ರಿ? 8 ಪ್ರಕಾರ ಪಾರ್ಟ್ಸ್ ಆಫ್ ಸ್ಪೀಚ್. ಇದರಲ್ಲಿ ಎಷ್ಟು ಪ್ರಕಾರಪ್ಪ ಅಂತಂದರೆ 8 ಪ್ರಕಾರ. ಫಸ್ಟ್ ಯಾವ್ದು ಬರ್ತದೆ? ಫಸ್ಟ್ ನೌನ್ ಬರ್ತದ್ರಿ, ಆಮ್ಯಾಗ ಪ್ರೊನೌನ್ ಬರ್ತದ್ರಿ, ಆಮ್ಯಾಗ ವರ್ಬ್ ಬರ್ತದ್ರಿ, ಆಮ್ಯಾಗ ಅಡ್ಜೆಕ್ಟಿವ್ ಬರ್ತದ್ರಿ, ಆಡ್ವರ್ಬ್ ಬರ್ತದ್ರಿ, ಪ್ರಿಪೋಸಿಷನ್ ಬರ್ತದ್ರಿ, ಕಂಜಕ್ಷನ್ ಬರ್ತದ್ರಿ, ಇಂಟರ್ಜೆಕ್ಷನ್ ಬರ್ತದ್ರಿ. ಗೊತ್ತಾಯ್ತ್ರಿ? ನೌನ್, ಪ್ರೊನೌನ್, ವರ್ಬ್, ಅಡ್ಜೆಕ್ಟಿವ್, ಆಡ್ವರ್ಬ್, ಪ್ರಿಪೋಸಿಷನ್, ಕಂಜಕ್ಷನ್, ಇಂಟರ್ಜೆಕ್ಷನ್. ಗೊತ್ತಾಯ್ತ್ರಿ? ಓಕೆ, ನೌನ್ ಅಂದ್ರೆ ಏನಪ್ಪ ಅಂತಂದರೆ ನಾಮಪದ. ಕನ್ನಡದಲ್ಲೂ ನೋಡಿರ್ತೀರ. ಪ್ರನೌನ್ ಅಂದ್ರೆ ಏನಪ್ಪ ಅಂತಂದರೆ ಸರ್ವನಾಮ. ವರ್ಬ್ ಅಂದ್ರೆ ಏನಪ್ಪ ಅಂತಂದರೆ ಕ್ರಿಯಾಪದ. ಅಡ್ಜೆಕ್ಟಿವ್ ಅಂದರೆ ಗುಣವಾಚಕ. ಆಡ್ವರ್ಬ್ ಅಂದರೆ ಕ್ರಿಯಾವಿಶೇಷ. ಪ್ರಿಪೋಸಿಷನ್ ಅಂದರೆ ಸಂಬಂಧ ಸೂಚಕ. ಕಂಜಕ್ಷನ್ ಅಂದರೆ ಸಂಯೋಜಕ. ಇಂಟರ್ಜೆಕ್ಷನ್ ಅಂದರೆ ಭಾವನಾತ್ಮಕ ಪದ. ಈಗ ಈ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂದರೆ 4 ನೋಡೋಣ. ನೌನ್, ಪ್ರೊನೌನ್, ವರ್ಬ್, ಅಡ್ಜೆಕ್ಟಿವ್. ಇವು 4 ನೋಡೋಣ. ಏನು ಮಾಡೋಣ? ಇವು 4 ನೋಡೋಣ ಏನ್ರಿ? ಓಕೆ, ಈಗ ನೆಕ್ಸ್ಟ್ ನೌನ್, ಪ್ರೊನೌನ್, ವರ್ಬ್, ಅಡ್ಜೆಕ್ಟಿವ್ ಇಷ್ಟೇ ನೋಡೋಣ. ಓಕೆ, ಈಗ ಫಸ್ಟ್ ನೌನ್ ಅಂದರೆ ಏನಪ್ಪ ಅಂತಂದರೆ, ಈಗ ಒಂದು ಸೆಕೆಂಡ್. ನೌನ್ ಅಂದರೆ ಏನಪ್ಪ ಅಂತಂದರೆ ನೇಮ್ ಆಫ್ ದಿ ಪರ್ಸನ್, ಥಿಂಗ್ಸ್ ಆರ್ ಐಡಿಯಾ. ನೇಮ್ ಆಫ್ ದಿ ಪರ್ಸನ್, ಥಿಂಗ್ಸ್, ಐಡಿಯಾ, ಅದನ್ನು ನಾವು ನೌನ್ ಅಂತೀವಿ. ಇವು ಅಂದರೆ ಹೆಸರುಗಳು. ಹೆಸರಾಗಿರ್ಬೋದು, ಒಂದು ವಸ್ತುವಿನ ಹೆಸರಾಗಿರ್ಬೋದು, ಅಥವಾ ಒಂದು ಊರಿನ ಹೆಸರಾಗಿರ್ಬೋದು. ಹೆಸರಿಗೆ ನಾವೇನಂತ ಕರಿತೀವಿ? ಹೆಸರುಗಳಿದ್ದು ಅಂದರೆ ಏನಂತ ಕೊಂಡಾಡಿಬೇಕು? ನಾವು ನೌನ್ ಅಂತ ಕೊಂಡಾಡಬೇಕು. ಎಕ್ಸಾಂಪಲ್ ರಾಮ್, ಬೆಂಗಳೂರು, ಬುಕ್, ಲವ್, ಇವೆಲ್ಲ ನೌನ್ ರೀ. ಆಯ್ತು ರೀ? ನೌನ್ ಅಂದ್ರೆ ಏನು ರೀ? ನೇಮ್ ಆಫ್ ದಿ ಪರ್ಸನ್, ಥಿಂಗ್ಸ್ ಆರ್ ಐಡಿಯಾ ಇಸ್ ಕಾಲ್ಡ್ ಆ್ಯಸ್ ನೌನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಈಸ್ ಪ್ರೊನೌನ್. ಪ್ರೊನೌನ್ ಅಂದರೆ ನಾಮಪದದ ಬದಲಿಗೆ ಬಳಸುವುದನ್ನು ನಾವು ಸರ್ವನಾಮ ಎನ್ನುತ್ತೇವೆ. ಅಂದ್ರೆ ಈಗ ನಾವು ಡೈರೆಕ್ಟ್ ಹೆಸರು ಹೇಳಲ್ರಿ ಇಲ್ಲಿ. ಅದ್ರ ಬದಲಿ ಹಿಂಗೆ ಹೇಳ್ತೀವಿ ನೋಡ್ರಿ. ಅವ, ಅಕ್ಕಿ ಅಂತೇಳಿ ನೋಡ್ರಿ. ಹಂಗೆ ಇಂಗ್ಲೀಷ್ನಾಗ ಹೀ, ಶೀ, ಇಟ್, ದೇ, ವಿ, ಇವೆಲ್ಲ ಪ್ರೊನೌನ್ ಆಗ್ತದೆ. ನೌನ್ ಅಂದರೆ ಹೆಸರು ಹೇಳೋದು. ಪ್ರೊನೌನ್ ಅಂದರೆ ಹೆಸರಿನ ಬದಲಿಗೆ ಅವ, ಅಕ್ಕಿ ಅಂತೀವಿ ನೋಡ್ರಿ. ಆ ಥರ ಅವ, ಅಕ್ಕಿ ಅಂದರೆ ಇಂಗ್ಲೀಷ್ನಾಗ ಹೀ, ಶೀ, ಇಟ್, ದೇ, ವಿ, ಇವೆಲ್ಲ ಪ್ರೊನೌನ್ ಬರ್ತವೆ. ರೈಟ್? ಭಾಳ ಶಾರ್ಟ್ ವಿಡಿಯೋ ಆಗಿರ್ತದೆ. ವರ್ಬ್ ಅಂತಂದರೆ ಕ್ರಿಯಾಪದ ಅಂಥೇಳಿ ಕರಿತೀವಿ. ವರ್ಬ್ ಅಂದ್ರೆ ಏನು ರೀ? ಕ್ರಿಯಾಪದ. ಅಂದರೆ ಸ್ಟೇಟ್ ಆಫ್ ಬೀಯಿಂಗ್ ಅಂದರೆ ಕ್ರಿಯೆಯನ್ನು ಸೂಚಿಸೋದು. ಅಂದರೆ ಕೆಲಸ ಏನು ಮಾಡ್ತೀರಿ ನೋಡ್ರಿ ವರ್ಬ. ನೀವು ಏನಾರ ಕೆಲಸ ಮಾಡ್ಲತ್ತೀರ ಅಂತ ಇಟ್ಕೋರ, ಅದನ್ನು ಕ್ರಿಯಾಪದ ಅಂತೀರಿ. ರನ್ ಬರ್ತದ್ರಿ, ಈಟ್ ಬರ್ತದ್ರಿ. ರನ್ ಅನ್ನೋದೊಂದು ಕೆಲಸನೇ ಅಲ್ರಿ, ಒಂದು ವರ್ಕ್. ಈಟ್ ಬರ್ತದೆ. ಈಸ್, ಆರ್, ಸ್ಲೀಪ್ ಅನ್ನೋದು ಒಂದು ವರ್ಕ್ ಥರನ. ಆ ಥರ ರೀಡ್ ಇನ್ನೂ ಬರ್ತಾವೆ. ರೀಡ್, ರೈಟ್, ಹಿಂಗೆ ಕ್ರಿಯೆಗಳನ್ನು ಸೂಚಿಸುವುದು. ಇವೆಲ್ಲ ಏನಪ್ಪ ಅಂತಂದ್ರೆ ಕ್ರಿಯಾಪದ. ನೀವೇನು ಕೆಲಸ ಮಾಡ್ತೀರಿ ಅದನ್ನು ಸೂಚಿಸುವುದೇ ಕ್ರಿಯಾಪದ. ಕೆಲಸ ಸೂಚಿಸುವುದೇ ಯಾವ್ದು ರೀ? ವರ್ಬ್. ಕೆಲಸವನ್ನು ಸೂಚಿಸೋದೇ ವರ್ಬ್. ರನ್, ಈಟ್, ಈಸ್, ಆರ್, ಸ್ಲೀಪ್, ಇವು. ಓಕೆ, ನೆಕ್ಸ್ಟ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂದರೆ ಒಂದು ವಸ್ತುವಿನ ಗುಣವನ್ನು ಸೂಚಿಸುವುದನ್ನು ನಾವೇನಂತ ಕರಿತೀವಿ ಅಂದರೆ ಅಡ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ. ಅಂಡ್ ಫಾರ್ ಎಕ್ಸಾಂಪಲ್ ಬ್ಯೂಟಿಫುಲ್, ಟಾಲ್, ಸ್ಮಾಲ್, ರೆಡ್, ಬಿಗ್, ಶಾರ್ಟ್. ಈಗ ಒಂದು ವಸ್ತು ಅದ ರೀ. ಅದ್ರದ್ದು ಒಂದು ವಸ್ತು ಅದ, ಅದರದ್ದು ಗುಣ ಸೂಚಿಸೋದಕ್ಕೆ ನಾವೇನಂತ ಕರಿತೀವಿ? ಅಡ್ಜೆಕ್ಟಿವ್ ಅಂತ ಕರಿತೀವಿ. ಇವಾಗ ನೋಡಿದ್ರಲ್ಲ ಏನೇನಿತ್ತಂತ. ಪಾರ್ಟ್ಸ್ ಆಫ್ ಸ್ಪೀಚ್ನಾಗ 8 ಪ್ರಕಾರ ಅವ ರೀ. ಅದ್ರಾಗ ನಾವು ನೌನು, ಪ್ರೊನೌನು ಮತ್ತು ವರ್ಬ್, ಅಡ್ಜೆಕ್ಟಿವ್ ತೊಗೊಂಡಿದ್ವಿ. ನೌನ್ ಅಂದರೆ ಹೆಸರು ಹೇಳೋದು. ಪ್ರೊನೌನ್ ಅಂತಂದರೆ
ಅದ್ರ ಬದಲಿಗೆ ಹಿ ಶಿ ಇಟ್ ದೇ ಅಂತ ಹೇಳೋದು, ಹೆಸರಿನ ಬದಲಿಗೆ ಹೇಳೋದು. ಹೆಸರು ಹೇಳೋದು ನೌನು, ಹೆಸರಿನ ಬದಲಿಗೆ ಹೇಳೋದು ಪ್ರನೌನು. ಕೆಲಸ ತೋರಿಸೋದು, ಕೆಲಸ ಮಾಡೋದು, ಗುಣವನ್ನು ಸೂಚಿಸೋದು ಯಾವುದಪ್ಪ, ಕೆಲಸವನ್ನು ಹೇಳೋದು ವರ್ಬು, ಗುಣವನ್ನು ಸೂಚಿಸುವುದು ಅಡ್ಜೆಕ್ಟಿವ್, ಗುಣವಾಚಕ. ಇಷ್ಟು 4 ಆಯ್ತು ರೀ. ಸೊ ಇವತ್ತಿನ ಕ್ಲಾಸ್ ಇಷ್ಟ ಆಗಿತ್ತು. ಮುಂದಿನ ಕ್ಲಾಸ್ಗೆ ಮುಂದಿನ 4 ಹೇಳಬೇಕಂದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.